ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಮತ್ತು ಏನಾದರೂ ಜಾಬ್ ನೋಡ್ತಾ ಇದ್ದರೆ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಇದು ವಿಡಿಯೋ ಇಟ್ ಈಸ್ ಫಾರ್ ಓನ್ಲಿ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಸೊ ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ. ಸೊ ಈ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರಾದರೂ ₹1 ಕೇಳಿದ್ರು ಕೂಡ ಕೊಡಬೇಡಿ ಜಾಬ್ಗೆ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಯಾವ ಜಾಬು ಹೆಂಗೆ ರಿಕ್ವೈರ್ಮೆಂಟ್ ಏನಿದೆ ಅಂತ ಎಲ್ಲ ನೋಡೋಣ. ಈ ಜಾಬ್ ನೋಡಿ, ಸ್ಟಾರ್ಟಿಕ್ ಅನ್ನೋ ಕಂಪ್ನಿಯವರು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ಇದು ಏಜೆನ್ಸಿ ಅಂತಂದರೆ ಕಸ್ಟಮರ್ ಸಪೋರ್ಟ್ ರೋಲ್ಗೆ ಕಂಪ್ನಿಗಳಿಗೆ ಕ್ಯಾಂಡಿಡೇಟ್ನ ಹುಡುಕೊಡುವಂಥ ಕಂಪ್ನಿ ಆಗಿದೆ. ಜಸ್ಟ್ ಟುಡೇ ಇವರು ಜಾಬ್ ಪೋಸ್ಟಿಂಗ್ ಮಾಡಿರೋದು. ಇನ್ನು ಜಾಬ್ ಹೈಲೈಟ್ಸ್ ನೋಡೋದಾದ್ರೆ ಅಂಡರ್ ಗ್ರ್ಯಾಜುಯೇಟ್ ವಿತ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತಂದರೆ ಈಗ 12th ಪಾಸ್ ಆಗಿರೋರು ಕೂಡ ಈ ರೋಲ್ಗೆ ಎಲಿಜಿಬಲ್ ಇರ್ತೀರಾ. ಮತ್ತು ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸು ಮತ್ತು ಓನ್ ಲ್ಯಾಪ್ಟಾಪ್ ಇರಬೇಕು. ಮೀಟಿಂಗ್ ಸ್ಪೆಸಿಫೈಡ್ ಟೆಕ್ನಿಕಲ್ ಸ್ಕಿಲ್ಸು ಅಂತಂದರೆ ಏನೇನು ಟೆಕ್ನಿಕಲ್ ಸ್ಕಿಲ್ಸ್ ಇದು ಮಾಡಿದ್ದಾರೆ ಜಾಬ್ ಪೋಸ್ಟಿಂಗಲ್ಲಿ ರಿಕ್ವೈರ್ಮೆಂಟ್ ಕೇಳಿದ್ದಾರೆ ಅದಂತೂ ಇರಲೇಬೇಕಿರುತ್ತೆ. ಹ್ಯಾಂಡಲ್ ಕಸ್ಟಮರ್ ಕ್ವೆರೀಸ್ ವಿಯಾ ವಾಯ್ಸ್, ಚಾಟ್ ಆರ್ ಇಮೇಲ್. ರಿಸಲ್ವ್ ಕನ್ಸರ್ನ್, ಮೇಂಟೈನ್ ರೆಕಾರ್ಡ್ ಆ್ಯಂಡ್ ಅಚೀವ್ ಪರ್ಫಾರ್ಮೆನ್ಸ್ ಟಾರ್ಗೆಟ್ ಅಂತ ಅಂದರೆ ಟಾರ್ಗೆಟ್ಗಳೆಲ್ಲ ಇರುತ್ತೆ, ಅದನ್ನೆಲ್ಲ ನಾವು ಅಚೀವ್ ಮಾಡಬೇಕಾಗಿರುತ್ತೆ. ಇನ್ನು ಕೆಳಗಡೆ ನೋಡೋದಾದ್ರೆ ಇಲ್ಲಿ 0 to 1 year ಆಫ್ ಎಕ್ಸ್ಪೀರಿಯೆನ್ಸ್ನ ಕೇಳಿದ್ದಾರೆ. ಫ್ರೆಷರ್ಸ್ ಕೂಡ ಎಲಿಜಿಬಲ್ ಇರ್ತಾರೆ. ಓನ್ಲಿ 1 ವೇಕೆನ್ಸಿ ಇದೆ. ಇದು ರಿಮೋಟ್ ಪೊಸಿಷನ್ಗೆ ಹೈರಿಂಗ್ ಮಾಡ್ತಾ ಇರೋದು. ಇದು ಕಸ್ಟಮರ್ ಸಪೋರ್ಟ್ ಆಗಿರುತ್ತೆ. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ನೋಡಿ, ಜಾಬ್ ಓಪನಿಂಗ್ ನೋಡಿ, ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಫ್ಲಿಪ್ಕಾರ್ಟ್ ಪ್ರೋಸೆಸ್ ಅಂತಂದರೆ ಫ್ಲಿಪ್ಕಾರ್ಟ್ ಅಂತಂದರೆ ಇವರು ಥರ್ಡ್ ಪಾರ್ಟಿ ಏಜೆನ್ಸಿ ಕಡೆಯಿಂದ ಸಪೋರ್ಟ್ ಕೊಡ್ತಾ ಇರ್ತಾರೆ. ಅಂದರೆ ಫ್ಲಿಪ್ಕಾರ್ಟ್ ಅವರು ಅಂತಂದರೆ ಕಸ್ಟಮರ್ಸ್ ನಿಮಗೆ ಕಾಲ್ ಮಾಡ್ತಾರೆ, ನೀವು ಅವ್ರಿಗೆ ಗೈಡ್ ಮಾಡಬೇಕು. ಇದು ಆ್ಯಕ್ಚುಲಿ ಥರ್ಡ್ ಪಾರ್ಟಿ ಪೇರೋಲ್ ಅಂತಂದರೆ ಫ್ಲಿಪ್ಕಾರ್ಟ್ ನಿಮಗೆ ಪೇ ಮಾಡ್ತಾ ಇರುತ್ತೆ, ಬಟ್ ಫ್ಲಿಪ್ಕಾರ್ಟ್ ಅನ್ನೋ ಕಂಪ್ನಿಗೆ ವರ್ಕ್ ಮಾಡ್ತಿರ್ತಾರೆ, ಬಟ್ ಈ ಕಂಪ್ನಿ ನಿಮಗೆ ಅಮೌಂಟ್ ಪೇ ಮಾಡ್ತಿರುತ್ತೆ. ಆ ಥರ ಇದು ವರ್ಕ್ ಆಗೋದು. ಇನ್ನು ವರ್ಕ್ ಫ್ರಮ್ ಹೋಮ್ ಜಾಬ್ ಇದು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ರೋಲು. ವರ್ಕ್ ಮೋಡ್ ಬಂದ್ಬಿಟ್ಟು ಆಲ್ರೆಡಿ ಹೇಳ್ದಂಗೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇಲ್ಲಿ ನೋಡಿ ಜಾಬ್ ಡಿಸ್ಕ್ರಿಪ್ಷನ್, ವಿ ಆರ್ ಹೈರಿಂಗ್ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಫಾರ್ ದ ಫ್ಲಿಪ್ಕಾರ್ಟ್ ಪ್ರೋಸೆಸ್. ದಿಸ್ ಇಸ್ ಎ ಎಕ್ಸಲೆಂಟ್ ಆಪರ್ಚುನಿಟಿ ಫಾರ್ ಬೋತ್ ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಹೂ ಆರ್ ಲುಕಿಂಗ್ ಫಾರ್ ಬಿಲ್ಡ್ ದ ಕೆರಿಯರ್ ಇನ್ ಕಸ್ಟಮರ್ ಸಪೋರ್ಟ್ ಅಂತಂದರೆ ಇದು ಫ್ಲಿಪ್ಕಾರ್ಟ್ ಪ್ರೋಸೆಸ್ಗೆ ಹೈರಿಂಗ್ ನಡೆಸ್ತಾ ಇರೋದು. ಸೊ ಫ್ರೆಷರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಬೋತ್ ಕ್ಯಾನ್ ಅಪ್ಲೈ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಕೆಲಸ ಮಾಡೋದು ಅಂತಂದರೆ ಹ್ಯಾಂಡಲ್ ಕಸ್ಟಮರ್ ಕ್ವೆರೀಸ್ ಥ್ರೂ ವಾಯ್ಸ್, ಚಾಟ್ ಆರ್ ಇಮೇಲ್ ಆ್ಯಸ್ ಪರ್ ಪ್ರೊಸೆಸ್ ರಿಕ್ವೈರ್ಮೆಂಟ್ ಅಂತಂದರೆ ಒಬ್ಬೊಬ್ಬರು ಈಗ ಕಸ್ಟಮರ್ ಕೇರ್ಗೆ ನಾವೇನೇ ಏನಾರು ಐಟಮ್ ಮಿಸ್ ಆಗಿದ್ದರೆ ಕಾಲ್ ಮಾಡ್ತೀವಲ್ಲ, ಸೊ ಆ ಥರ ಕಾಲ್ ಮಾಡಿದಾಗ ಅಥವಾ ಇಮೇಲ್ ಮಾಡ್ತಾರೆ ಒಬ್ಬೊಬ್ಬರು, ಅಲ್ಲಿ ನಾವು ರೆಸ್ಪಾಂಡ್ ಮಾಡಬೇಕಾಗುತ್ತೆ. ಪ್ರೊವೈಡ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಆ್ಯಂಡ್ ರಿಸಾಲ್ವ್ ಕಸ್ಟಮರ್ ಕನ್ಸರ್ನ್ ಪ್ರೊಫೆಷನ್ಸ್ಲಿ ಅಂತಂದರೆ ಕಸ್ಟಮರ್ಸ್ ಏನಾದರೂ ಇಶ್ಯೂಸ್ ಇದ್ದರೆ ಅಂತಂದರೆ ಅಕಸ್ಮಾತ್ ರೀಫಂಡ್ ಆಗಿಲ್ಲ ಅಮೌಂಟು, ಅದನ್ನ ಬೇರೆ ಟೀಮವ್ರ ಜೊತೆ ನೋಡಿಕೊಂಡು ಅದನ್ನ ಎಸ್ಕಿಲೇಟ್ ಮಾಡಿ ಅವ್ರಿಗೆ ರೀಫಂಡ್ ಮಾಡಿಸ್ಕೊಡೋದಾಗಲಿ, ಏನಾದ್ರು ಐಟಮ್ ಮಿಸ್ಸಿಂಗ್ ಆಗಿದ್ದರೆ ಅದು ಕೂಡ ಮಾಡಿಸ್ಕೊಡೋದಾಗಲಿ ಮಾಡಬೇಕು. ಎನ್ಶ್ಯೂರ್ ಹೈ ಲೆವೆಲ್ ಆಫ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬೈ ಡೆಲಿವರ್ಡ್ ದ ಅಂತ ಅಂದರೆ ಕ್ವಾಲಿಟಿ ಸರ್ವಿಸ್ ಅಂತಂದರೆ ಅವ್ರಿಗೆ ಏನು ಇಶ್ಯೂ ಇರುತ್ತೆ ಅದಕ್ಕೆ ನಾವು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಬೇಕು. ಅವರೇನೋ ಕೇಳಿರ್ತಾರೆ, ನಾವೇನೋ ರೆಸ್ಪಾಂಡ್ ಮಾಡೋದು ಆ ಥರ ಆಗಬಾರ್ದು. ಅವರು ಕರೆಕ್ಟಾಗಿ ಅಕಸ್ಮಾತ್ ಒಂದು ಐಟಮ್ ಮಿಸ್ ಆಗಿದ್ದರೆ ಅದನ್ನ ಚೆಕ್ ಮಾಡಿಬಿಟ್ಟು ಅವ್ರಿಗೆ ರೀಫಂಡ್ ಮಾಡೋದು, ಇಲ್ಲ ಅಂತಂದರೆ ಡೆಲಿವರಿ ಪಾರ್ಟ್ನರ್ಗೆ ಕಾಲ್ ಮಾಡಿ ಅವ್ರಿಗೆ ಐಟಮ್ನ ತಲುಪಿಸೋದು, ಆ ಥರ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಮೇಂಟೈನ್ ಪ್ರೋಸೆಸ್ ಕಂಪ್ಲಿಯನ್ಸ್ ಆ್ಯಂಡ್ ಅಚೀವ್ ಪರ್ಫಾರ್ಮೆನ್ಸ್ ಟಾರ್ಗೆಟ್ ಅಂತಂದರೆ ಇಲ್ಲಿ ಪರ್ಫಾರ್ಮೆನ್ಸ್ ಟಾರ್ಗೆಟ್ ಕೂಡ ಇರುತ್ತೆ, ನೀವು ಅದನ್ನೆಲ್ಲ ಅಚೀವ್ ಕೂಡ ಮಾಡಬೇಕು. ಅಪ್ಡೇಟ್ ಕಸ್ಟಮರ್ ರೆಕಾರ್ಡ್ ಆ್ಯಂಡ್ ಡಾಕ್ಯುಮೆಂಟ್ ಇಂಟರಾಕ್ಷನ್ಸ್ ಅಕ್ಯುರೇಟ್ಲಿ ಅಂತಂದರೆ ನೀವು ಯಾವ ಪ್ರಾಡಕ್ಟ್ ಮಿಸ್ಸಿಂಗ್ ಆಗಿದೆ, ಯಾವ ಕಸ್ಟಮರ್ಸ್ ಇನ್ಫಾರ್ಮೇಷನ್ ಎಲ್ಲ ನೀವು ಅಪ್ಡೇಟ್ ಮಾಡಿ ಅವ್ರ ಇಂಟರ್ನಲ್ ಡೇಟಾಬೇಸಲ್ಲಿ ನೀವು ಇದೆಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡಬೇಕು. ಇನ್ನು ಎಲಿಜಿಬಿಲಿಟಿ ನೋಡೋದಾದರೆ ಅಂತಂದರೆ ಏನು ಗ್ರ್ಯಾಜುಯೇಷನ್ ನೋಡ್ತಾ ಇದ್ದಾರೆ ಅಂತ ಅಂದರೆ ಏನು ಕ್ವಾಲಿಟಿ ನೋಡ್ತಿದ್ದಾರೆ ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಕ್ಯಾಂಡಿಡೇಟ್ ಆರ್ ಎಲಿಜಿಬಲ್ ಅಂತಂದರೆ 12th ಪಾಸು ಮತ್ತು ಡಿಗ್ರಿ ಪಾಸ್ ಆಗಿರೋರು ಈ ರೋಲ್ಗೆ ಎಲಿಜಿಬಲ್ ಇರ್ತೀರಾ. ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಕ್ಯಾನ್ ಇಬ್ಬರು ಅಪ್ಲೈ ಮಾಡ್ಬೋದು. ಫ್ರೆಷರ್ಸು ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರು ಅಪ್ಲೈ ಮಾಡ್ಬೋದು ಈ ರೋಲ್ಗೆ. ಇಲ್ಲಿ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಇರಬೇಕು ಅಂತಂದರೆ ಕಂಪ್ಯೂಟರ್ ಟೈಪಿಂಗ್ ಸ್ಕಿಲ್ಸ್ ಆಗಲಿ, ಕಸ್ಟಮರ್ ಅಂತಂದರೆ ಈಗ ಅಕಸ್ಮಾತ್ ಅವ್ರು ಇಮೇಲ್ ಮಾಡಿದರೆ ಅವ್ರಿಗೆಲ್ಲ ರೆಸ್ಪಾಂಡ್ ಮಾಡೋದು ಟೈಪಿಂಗ್ ಸ್ಕಿಲ್ ಇರಬೇಕು. ಇಲ್ಲಿ 6 days ವರ್ಕಿಂಗ್ ಇರುತ್ತೆ ಮತ್ತು ರೊಟೇಷ್ನಲ್ ಶಿಫ್ಟ್ ಕೂಡ ಇರುತ್ತೆ. ಅಂತ ನೈಟ್ ಶಿಫ್ಟ್ ಎಲ್ಲ ಇರುತ್ತೆ. ನೈಟ್ ಶಿಫ್ಟ್ ಎಲ್ಲ ಇದ್ದರೆ ಅದಕ್ಕೂ ಎಕ್ಸ್ಟ್ರಾ ಪೇ ಮಾಡ್ತಾರೆ, ಬಟ್
ನೈಟ್ ಶಿಫ್ಟ್ ಮ್ಯಾಂಡೇಟರಿ ಮತ್ತು ಸಂಡೇನೇ ಯಾವಾಗಲೂ ರಜೆ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಇಲ್ಲಿ. ಬೇರೆ ದಿನ ರೊಟೇಷ್ನಲ್ ವೀಕ್ ಕೊಡ್ತಾರೆ. ಇನ್ನು ಸಿಸ್ಟಮ್ ರಿಕ್ವೈರ್ಮೆಂಟ್ ನೋಡೋದಾದ್ರೆ ಏನಿರಬೇಕು ಅಂತಂದರೆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ದೇರ್ ಓನ್ ಲ್ಯಾಪ್ಟಾಪ್ ವಿತ್ ದ ಫಾಲೋಯಿಂಗ್ ಸ್ಪೆಸಿಫಿಕೇಷನ್ ಅಂತಂದರೆ ನಮ್ಮ ಹತ್ರ ಮ್ಯಾಂಡೇಟರಿ ಲ್ಯಾಪ್ಟಾಪ್ ಇರಲೇಬೇಕು. ಪ್ರೊಸೆಸರ್ ಇಂಟೆಲ್ ಕೋರ್ i3 ಇರಬೇಕು ಮತ್ತು ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ 10 ಇರಬೇಕು. ರ್ಯಾಮ್ ಬಂದುಬಿಟ್ಟು ಮಿನಿಮಮ್ 8 GB ಇರಬೇಕು. ಇಂಟರ್ನೆಟ್ ಸ್ಪೀಡ್ ಬಂದುಬಿಟ್ಟು ಮಿನಿಮಮ್ 100 Mbps ಬ್ರಾಡ್ಬ್ಯಾಂಡ್ ಕನೆಕ್ಷನ್ಸ್ ಕೂಡ ಇರಬೇಕು ಅಂತಂದು ವೈಫೈ ಇರಬೇಕು ಮನೇಲಿ. ಲ್ಯಾಪ್ಟಾಪ್ ಶುಡ್ ಬಿ ಇನ್ ಗುಡ್ ವರ್ಕಿಂಗ್ ಕಂಡೀಷನ್ ಆ್ಯಂಡ್ ಫಂಕ್ಷನಲ್ ವೆಬ್ ಕ್ಯಾಮ್ ಆ್ಯಂಡ್ ಮೈಕ್ರೋಫೋನ್ ಅಂತಂದರೆ ವೆಬ್ ಕ್ಯಾಮು ಆನ್ ಆಗಬೇಕು, ಮೈಕ್ರೋಫೋನು ಕೇಳಿಸ್ಬೇಕು ಅಂತ ಹೇಳಿದ್ದಾರೆ. ಇನ್ನು HR ಕಾಂಟ್ಯಾಕ್ಟ್ ಡೀಟೇಲ್ಸು ಕೂಡ ಕೊಟ್ಟಿದ್ದಾರೆ, ನೀವು ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಬೋದು. ಇನ್ನು ನೋಟ್ ಅಂತ ಹಾಕ್ಬಿಟ್ಟು ನೋಡಿ, ಸ್ಟಾಸ್ಟಿಕ್ ಡಸ್ ನಾಟ್ ಚಾರ್ಜ್ ಎನಿ ಫೀ ಆರ್ ಟ್ರೈನಿಂಗ್ ಅಮೌಂಟ್ ಫಾರ್ ಎನಿ ಪ್ರೋಸೆಸ್ ಅಂತಂದರೆ ಬಿ ಅವೇರ್ ಅಂತಂದರೆ ನಾವು ಯಾವುದೇ ರೀತಿ ಎಲ್ಲೂ ₹1 ಕ್ಯಾಂಡಿಡೇಟಿಂದ ಕೇಳೋದಿಲ್ಲ. ನಿಮ್ಗೆ ಅಕಸ್ಮಾತ್ ಯಾರಾರ ಅಮೌಂಟ್ ಕೊಡಬೇಕು ಈ ಕಂಪ್ನಿಗೆ ಜಾಯ್ನ್ ಆಗೋಕ್ಕೆ ಅಂತ ಹೇಳಿದರೆ ಅದು ಈ ಕಂಪ್ನಿಯವರಲ್ಲ ಅಂತ ಹೇಳಿದ್ದಾರೆ. ಸೊ ಬಿ ಅವೇರ್ ಅಂತ ಹೇಳ್ಬೋದು. ಇಂಡಸ್ಟ್ರಿ ಬಂದ್ಬಿಟ್ಟು ಇದು BPO ಸರ್ವಿಸ್ ಆಗಿರುತ್ತೆ. ಇದು ಫುಲ್ ಟೈಮ್ ಮತ್ತು ಪರ್ಮನೆಂಟ್ ರೋಲ್ಗೆ ಹೈರಿಂಗ್ ಮಾಡ್ತಾ ಇರೋದು. ಇಲ್ಲಿ ಗ್ರ್ಯಾಜುಯೇಷನ್ ನಾಟ್ ರಿಕ್ವೈರ್ಡ್. 12th ಪಾಸ್ ಆಗಿರೋರು, ಗುಡ್ ಇಂಗ್ಲೀಷ್ ಮತ್ತು ಹಿಂದಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆ, ನೀವು ಕೂಡ ಈ ರೋಲ್ಗೆ ಅಪ್ಲೈ ಮಾಡ್ಬೋದು. ನಾನು ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರು ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.